ಇವತ್ತಿನ ಪಾರ್ಟಿ ರೌಂಡ್ಸ್ ನಲ್ಲಿ ಮೊದಲ ಸುದ್ದಿ ಧರ್ಮಸ್ಥಳ ಷಡ್ಯಂತ್ರ. ಧರ್ಮಸ್ಥಳದ ವಿರುದ್ಧ ಏನ್ ಷಡ್ಯಂತ್ರ ನಡೀತಾ ಇದೆ, ಈ ಪ್ರಕರಣ ಕಳೆದ ಕೆಲವು ದಿನಗಳಿಂದ ತಿಂಗಳಾನ್ಗಟ್ಲೆ ಆಯ್ತು ಅಬ್ಬರಿಸ್ತಾ ಇದೆ. ಏನೇನ್ ಬೆಳವಣಿಗೆಗಳಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಈಗ ಧರ್ಮಸ್ಥಳದ ವಿರುದ್ಧ ಏನ್ ಷಡ್ಯಂತ್ರ ನಡೀತಾ ಇದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇದರ ವಿರುದ್ಧ ಇಡೀ ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ. ಈಗಾಗಲೇ ಬಿಜೆಪಿ ತನ್ನ ಹೋರಾಟವನ್ನ ಕೂಡ ಶುರು ಮಾಡಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ. ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳ ಚಲೋಗೆ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ. ಒಂದು ಬೃಹತ್ ಸಮಾವೇಶ ಧರ್ಮಸ್ಥಳದಲ್ಲಿ ನಡೆಯುತ್ತೆ ಸೆಪ್ಟೆಂಬರ್ 1ಕ್ಕೆ. ಲಕ್ಷ ಜನರನ್ನ ಧರ್ಮಸ್ಥಳದಲ್ಲಿ ಸೇರಿಸೋದಕ್ಕೆ ಪ್ಲಾನ್ ಆಗಿದೆ. ಪ್ರತಿ ಕ್ಷೇತ್ರದಿಂದ ಜನರನ್ನ ಕರ್ಕೊಂಡು ಬರೋದಕ್ಕೆ ಕರೆ ಕೊಟ್ಟಿದ್ದಾರೆ ವಿಜಯೇಂದ್ರ. ಧರ್ಮಸ್ಥಳದಲ್ಲಿ ಹಿಂದೂ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ರೆಡಿ ಆಗಿದೆ. ಜೊತೆಗೆ ಪ್ರಕರಣ ಎನ್ಐಎಗೆ ಕೊಡಬೇಕು ಅನ್ನೋದು ಬಿಜೆಪಿಯ ಹಕ್ಕೊತ್ತಾಯ. ಎನ್ಐಎಗೆ ಕೊಡಬೇಕು, ಹೇಗೆ ಕೊಡಲ್ಲ ನಾವು ನೋಡ್ತೀವಿ. ವಿಜಯೇಂದ್ರ ಸವಾಲ್ ಹಾಕಿರೋದು, ನಾವು ರಾಜಕೀಯ ಮಾಡ್ತಾ ಇಲ್ಲ. ಧರ್ಮಸ್ಥಳ ಪ್ರಕರಣ ಏನಿದೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಈಗ ಈ ಷಡ್ಯಂತ್ರದ ಹಿಂದೆ ಮೇಲ್ನೋಟಕ್ಕೆ ಒಂದಷ್ಟು ಕೈಗಳು ಕಾಣಿಸ್ತಾ ಇದೆ, ಆದ್ರೆ ಅವರ ಹಿಂದೆ ಮತ್ತೊಂದು ಬಲವಾದ ಕೈ ಇದೆ. ಅದು ಬಹಿರಂಗ ಆಗಬೇಕು ಅಂತ ಅಂದ್ರೆ ಎನ್ಐಎಗೆ ಪ್ರಕರಣವನ್ನ ವಹಿಸಬೇಕು, ತನಿಖೆ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿರೋದು. ಬಿಜೆಪಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರೆಡಿಯಾಗಿದೆ. ಚಿನ್ನಯ್ಯನ ಹಿಂದೆ ಇರೋದು ಯಾರು ಅದು ಮುಖ್ಯ. ಈಗ ಒಂದಿಬ್ಬರ ಬಂಧನ ಮಾಡಿದ್ರೆ ಸುಮ್ಮನಿರಲ್ಲ, ಪ್ರಕರಣ ಎನ್ಐಎಗೆ ವಹಿಸಿ ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಚಿನ್ನಯ್ಯನ ಅಸಲಿಯತ್ ಏನು ಬಯಲಾಗಿದೆ. ಚಿನ್ನಯ್ಯ ಹೇಳಿದ ಹಾಗೆ ಧರ್ಮಸ್ಥಳದ ಸುತ್ತ ಅಗದಿದ್ದು 17 ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಏನ್ ಸಿಕ್ತು ಅದರಲ್ಲಿ? ಚಿನ್ನಯ್ಯ ಏನ್ ಷಡ್ಯಂತ್ರ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಆದ್ರೆ ಈಗ ಗೊತ್ತಾಗ್ಬೇಕಾಗಿರೋದು ಚಿನ್ನಯ್ಯನ ಹಿಂದೆ ಯಾರಿದ್ದಾರೆ, ಅದು ಗೊತ್ತಾಗ್ಬೇಕಾಗಿರೋದು ಮುಖ್ಯ ಈಗ ಅಂತ ವಿಜಯೇಂದ್ರ ಹೇಳಿರೋದು. ಒಂದಿಬ್ಬರ ಬಂಧನ ಆಗಿದ್ರೆ ಅಷ್ಟಕ್ಕೆ ನಾವು ಸುಮ್ಮನಾಗೋದಿಲ್ಲ. ಈ ಸಂದೇಶವನ್ನ ಬಿಜೆಪಿ ಕೊಡ್ತಾ ಇದೆ ಸರ್ಕಾರಕ್ಕೆ. ಪ್ರಕರಣ ಎನ್ಐಎಗೆ ವಹಿಸಿ ಅಂತ ವಿಜಯೇಂದ್ರ ಆಗ್ರಹಿಸ್ತಾ ಇರೋದು. ಈಗಾಗಲೇ ಬಿಜೆಪಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದೆ. ಒಂದು ಸುತ್ತಿನ ಹೋರಾಟ ಆಗಿದೆ. 500ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಹೋಗಿದ್ರು. ಈಗ ಮತ್ತೊಂದು ಸುತ್ತಿನ ಅತಿ ದೊಡ್ಡ ಹೋರಾಟಕ್ಕೆ ವೇದಿಕೆ ರೆಡಿಯಾಗಿದೆ. ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ಚಲೋ ಅಂದ್ರೆ ಸೆಪ್ಟೆಂಬರ್ 1ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂತ, ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡತಕ್ಕಂತ ನಿಟ್ಟಿನಲ್ಲಿ ಈ ಬೃಹತ್ ಸಮಾವೇಶವನ್ನ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ತಾಯಂದಿರು, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ಈ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಒಬ್ಬ ಕಂಪ್ಲೇಂಟ್ ದೂರುದಾರನ ಪೂರಪರ ಯಾವುದನ್ನು ಕೂಡ ಆಲೋಚನೆ ಮಾಡದೇನೆ SIT ಕೊಟ್ಟಿರ್ತಕ್ಕಂಥ ಪರಿಣಾಮ ಯಾವ ಸಂಘಟನೆಗಳು, ವ್ಯಕ್ತಿಗಳು, ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ. ಸರಿಯಾದ ರೀತಿಯಲ್ಲಿ ತನಿಖೆ ಇವತ್ತು ಆಗ್ಬೇಕಾಗಿದೆ. ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಇದು ಆಗ್ಬೇಕಾಗ್ತದೆ. ನಾವು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.